ನಮ್ಮ ಮೆಟ್ರೋ ಮತ್ತೆ ಎಡವಟ್ಟು, ಕನ್ನಡ ಧ್ವಜಕ್ಕೆ ಅಪಮಾನ ಮಾಡಿದ್ರ. ಬೇರೆ ಬಟ್ಟೆ ಸಿಗ್ಲಿಲ್ವಾ ಇವರಿಗೆ? ಕನ್ನಡ ಧ್ವಜಕ್ಕೆ ಅಪಮಾನ. ಒಟ್ಟಗ ಅದೇನ್ ತಿಂತಾರ ಏನು? ಕನ್ನಡ ಧ್ವಜ ಅಂದ್ರೆ ಅಷ್ಟು ಕೇವಲ ಆಗೋಯ್ತಾ? ಅದು ಬರೀ ಬಟ್ಟೆ ಅಲ್ಲ ರೀ, ಕನ್ನಡಿಗರ ಸ್ವಾಭಿಮಾನ, ಅಸ್ಮಿತೆ, ಸಂಸ್ಕೃತಿಯ ಪ್ರತೀಕ ಅದು ಕನ್ನಡದ ಧ್ವಜ ಅಂದ್ರೆ. ಕೋಟ್ಯಾಂತರ ಜನ ಕನ್ನಡಿಗರು ಆ ಧ್ವಜಕ್ಕೆ ತಮ್ಮದೇ ಆದಂತ ಗೌರವವನ್ನ ಕೊಡ್ತಾ ಇದ್ದಾರೆ. ನಮ್ಗೆ ಅದೊಂಥರ ಹೆಮ್ಮೆ ಇದ್ದಂತೆ. ಆದ್ರೆ ಆ ಬಟ್ಟೆಯನ್ನ ಯಾವ ರೀತಿಯ ಯೂಸ್ ಮಾಡಿದಾರೆ ನೋಡಿ. ಕನ್ನಡ ಧ್ವಜಕ್ಕೆ ನಮ್ಮ ಮೆಟ್ರೋ ಅಪಮಾನವನ್ನ ಮಾಡ್ತಾ ಅಂತ ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ ತರಲಿಕ್ಕೆ ಕನ್ನಡ ಧ್ವಜ ಬಳಕೆ ಮಾಡಲಾಗಿದೆ. ಕನ್ನಡ ಬಾವುಟ ಬಳಸಿರುವಂತದ್ದು ಮೆಟ್ರೋ ಅಧಿಕಾರಿಗಳು. ಎಷ್ಟು ಗೌರವದಿಂದ ನೋಡ್ತೀವಿ ಬಾವುಟ ಅಂತ ಬಂದಂತ ಸಂದರ್ಭದಲ್ಲಿ. ಭಾರತದ ಬಾವುಟ ಆಗ್ಲಿ, ಕನ್ನಡದ ಬಾವುಟ ಆಗ್ಲಿ, ಎರಡಕ್ಕೂ ಕೂಡ ಅಷ್ಟೇ ಪ್ರೀತಿ, ಅಭಿಮಾನ, ಗೌರವ, ಹೆಮ್ಮೆ ಕನ್ನಡಿಗರಿಗಿದೆ. ಅದ್ರ ಬಗ್ಗೆ ಕನಿಷ್ಠ ಪರಿಜ್ಞಾನನೂ ಇಲ್ವಾ ಅಂತ ಈ ಸಿಬ್ಬಂದಿಗೆ. ವಾಹನಕ್ಕೆ ಕ್ಯಾಪ್ ಕಟ್ಟಲಿಕ್ಕೆ ಕನ್ನಡದ ಬಾವುಟವನ್ನ ಬಳಕೆ ಮಾಡಲಾಗಿದೆ. ತಡರಾತ್ರಿ ಕಬ್ಬನ್ ಪಾರ್ಕ್ ನಲ್ಲಿ ಅಳವಡಿಕೆಗೆ ಶೂ ಕ್ಯಾಪ್, ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ಗೆ ಕನ್ನಡ ಬಾವುಟವನ್ನ ಬಳಕೆ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಯಾವುದು ಸಿಗ್ಲೇ ಇಲ್ವಾ ಇವ್ರಿಗೆ ಅಂತ. ಕನ್ನಡ ಬಾವುಟದಿಂದ ವಾಹನಕ್ಕೆ ಕ್ಯಾಪ್ ಕಟ್ಟಿ ತಂದಿರುವಂತದ್ದು ಮೆಟ್ರೋ ಅಧಿಕಾರಿಗಳು. ಅದಕ್ಕೆ ಹೇಳಿದ್ದು ಬರೀ ಬಟ್ಟೆ ಅಲ್ಲ, ಅದು ಬಟ್ಟೆ ರೀತಿಯಲ್ಲಿ ನೋಡ್ಬೇಡಿ ಕನ್ನಡದ ಬಾವುಟವನ್ನ. ಅದು ನಮ್ಮ ಸ್ವಾಭಿಮಾನ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆಯ ಪ್ರತೀಕ. ಅದು ಕನ್ನಡದ ಬಾವುಟ ಅಂದ್ರೆ ಕೋಟ್ಯಾಂತರ ಕನ್ನಡಿಗರು ಅದಕ್ಕೆ ಆದಂತ ಗೌರವವನ್ನ ಕೊಟ್ಕೊಂಡು ಬರ್ತಾರೆ. ಇಷ್ಟು ಕೇವಲವಾಗಿ ನೋಡ್ಬಿಟ್ರಲ್ಲ ಅಂತ. ಅದ್ರ ಬಗ್ಗೆ ಪರಿಜ್ಞಾನ ಇಲ್ದಲೆ ಈ ರೀತಿಯಾಗಿ ನಡ್ಕೊಂಡಿದ್ದ ಹೇಗೆ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ನಾನು ಹೇಳ್ತಾ ಇದ್ದೆ, ಕನ್ನಡ ಬಾವುಟ ಬರೀ ಬಟ್ಟೆ ಅಲ್ಲ, ನಮ್ಮ ಸ್ವಾಭಿಮಾನ, ನಮ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆಯ ಪ್ರತೀಕ. ಅದು ಬರೀ ಕೇವಲ ಬಟ್ಟೆಯಾಗಿ ಕಾಣಿಸ್ತಾ ಇವ್ರಿಗೆ ಅಂತ ಪದೇ ಪದೇ ಎಡವಟ್ಟು ಕನ್ನಡದ ವಿಚಾರದಲ್ಲಿ. ಖಂಡಿತ ಪೃಥ್ವಿ, ಇದೇ ರೀತಿಯಾದಂತಹ ಪ್ರಶ್ನೆ ಈಗ ರಾಜ್ಯಾದ್ಯಂತ ವ್ಯಕ್ತ ಆಗ್ತಾ ಇರುವಂತದ್ದು. BMRCL ಅಧಿಕಾರಿಗಳಿಗೆ BMRCL MD ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ BMRCL ಅಧಿಕಾರಿ ಮತ್ತೆ ಸಿಬ್ಬಂದಿಗೆ ಪದೇ ಪದೇ ಕನ್ನಡ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ಕಡೆಗಣನೆ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಡೆಗಣನೆ ಮಾಡ್ತಾರೆ. ಯಾವುದೋ ಒಂದು ವಿಚಾರದ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಾಗ ಅದರಲ್ಲಿ 1000 ತಪ್ಪುಗಳಿರುತ್ತೆ, ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಟ್ವೀಟ್ ಮಾಡಿದ್ರೆ ಅದರಲ್ಲಿ 101 ತಪ್ಪುಗಳಿರುತ್ತೆ. ಅಥವಾ ಈ ವಿಚಾರ ಅಂದ್ರೆ ನಿನ್ನೆ ನೇರಳ ಮಾರ್ಗದ ಮೆಟ್ರೋ ವ್ಯತ್ಯಯ ಆಗಿತ್ತು. ಆ ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ ಅನ್ನ ತಗೊಂಡು ಬರುವಂತಹ ಸಂದರ್ಭದಲ್ಲಿ ಬೇರೆ ಏನು ಇವ್ರಿಗೆ ಸಿಕ್ಕೇ ಇಲ್ವಾ? ಕನ್ನಡದ ಬಾವುಟನೇ ಇವ್ರಿಗೆ ಸಿಗಬೇಕಾಗಿತ್ತ? ಅದನ್ನ ಸುತ್ತಕೊಂಡು ತಗೊಂಡು ಬಂದಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ, ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ, ಎಷ್ಟರ ಮಟ್ಟಿಗೆ ಇವರಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಘಟನೆ ನಡೆದು ಇಷ್ಟು ಹೊತ್ತಾದ್ರೂ ಕೂಡ, ಅಂದ್ರೆ ನಿನ್ನೆ ತಡರಾತ್ರಿ ಈ ಘಟನೆ ಆಗಿರುವಂತದ್ದು, ಅವ್ರು ಯಾವಾಗ ತಗೊಂಡು ಬರ್ತಾರೆ ಆ ಸಂದರ್ಭದಲ್ಲೇ ನಮ್ಮ ಪ್ರತಿನಿಧಿ ಅಂದ್ರೆ ನಮ್ಮ ಕೊಲೀಗ್ ಪ್ರಶ್ನೆ ಮಾಡ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಬರೋದಿಲ್ಲ. ಕನಿಷ್ಠ ಪಕ್ಷ ಸೌಜನ್ಯಕ್ಕೂ ಒಂದು ಸ್ಪಷ್ಟನೆ ಕೊಡುವಂತಹ ಕೆಲಸ ಇಷ್ಟೊತ್ತಾದ್ರೂ ಆಗ್ಲಿಲ್ಲ. BMRCL ಅಧಿಕಾರಿಗಳು ಬಹುಶಃ ಎದ್ದೇ ಇಲ್ವೇನೋ, ಇದೆಲ್ಲ ಗೊತ್ತಾಗೋದಕ್ಕೆ ಅವರಿಗೆ. ಸೊ ಹಾಗಾಗಿ ಅವರಿಗೆ ಇಷ್ಟೊತ್ತಾದ್ರೂ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಅನ್ಸಿಲ್ಲ. ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕರವೇ ಪ್ರವೀಣ್ ಶೆಟ್ಟಿ ಬಣ ಕೂಡ ಉಗ್ರವಾದಂತಹ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಕೂಡ ಒಂದು ಕನಿಷ್ಠ ಪಕ್ಷ ಸೌಜನ್ಯಕ್ಕೂ ಒಂದು ಸ್ಪಷ್ಟನೆ ಅಥವಾ ಕ್ಷಮೆ ಕೇಳುವ ಪ್ರಗತಿ ಮಾತನಾಡ್ತೀನಿ. ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇದು ಬರೀ ಬಟ್ಟೆ ರೀತಿ ನೋಡ್ಬೇಡ್ರಿ. ಕನ್ನಡಿಗರ ಅಸ್ಮಿತೆ, ಸ್ವಾಭಿಮಾನ, ಸಂಸ್ಕೃತಿ ಎಲ್ಲ ಅಡಗಿದೆ. ನಾವು ಕೋಟ್ಯಾಂತರ ಕನ್ನಡಿಗರು ತುಂಬಾ ಹೆಮ್ಮೆಯಿಂದ ಆರಾಧಿಸುವಂತ ಬಾವುಟಗಳು ಅವು. ಇಷ್ಟು ಕೇವಲವಾಗಿ ನೋಡ್ಬಿಟ್ರೆ ಹೆಂಗೆ ಅಂತ. ಇದು ನಿಜಕ್ಕೂ ಬಹಳ ದುರ್ದೈವ ಸರ್. ಇದು ಕರ್ನಾಟಕದಲ್ಲಿ ಒಬ್ಬ ಅಧಿಕಾರಿ, ಅದ್ ಯಾರು ಅಧಿಕಾರಿಗಳು ತಗೊಂಡೋಗಿದಾರೋ, ಯಾರೋ ತಗೊಂಡೋಗಿದಾರೋ, ಅವ್ರಿಗೆ ಫಸ್ಟ್ ಆಫ್ ಆಲ್ ಈ ನಾಡಿನ ಅಸ್ಮಿತೆ ವಿಚಾರ, ಈ ನಾಡಿನ ಬಾವುಟದ ಬಗ್ಗೆನೆ ಈ ಒಂದು ಅರಿವಿಲ್ಲ ಅಂತಂದ್ಮೇಲೆ, ಈಗ ಈ ಒಂದು ಭಾರತದ ಬಾವುಟವನ್ನ ಈ ತರ ಮಾಡಿದಿದ್ರೆ ಸರ್, ಆತನಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗ್ಬಿಡ್ತಾ ಇತ್ತು. ಈತ ಯಾರು ಮಾಡಿದಾನೆ ಸರ್, ನನ್ ಕೇಳೋದಾದ್ರೆ ಫಸ್ಟ್ ಅವನನ್ನ ಕಿತ್ತು ಆಚೆಗೆ ಎಸೆಬೇಕು, ಸಸ್ಪೆಂಡ್ ಮಾಡಿ ಬಿಸಾಕ್ಬೇಕು ಸರ್ಕಾರ. ಬುದ್ಧಿ ಕಲಿಯೋದು ಅವಾಗ್ಲೇ ಸರ್. ಇವರು ಒಂದು ಕನ್ನಡದ ಬಾವುಟ ಅಂತಂದ್ರೆ ಸರ್ 7 ಕೋಟಿ ಕನ್ನಡಿಗರ ಒಂದು ಒಂದು ಒಂದು
ಒಂದು ಉಸಿರು ಇರ್ತದೆ ಸರ್ ಅದರಲ್ಲಿ. ಅದನ್ನ ಇಷ್ಟು ಕೇವಲವಾಗಿ ತಗೊಂಡೋಗಿ ವಸ್ತುನ ಯಾವ್ದೋ ಮೆಟ್ರೋಗೆ ಸಂಬಂಧಪಟ್ಟಂತ ವಸ್ತುನ ತಗೊಂಡೋಗೋದಕ್ಕೆ ಬಳಸ್ತಾರೆ ಅಂತಂದ್ರೆ ಇವ್ರಿಗೆ ಯಾವ್ದ್ರಲ್ಲಿ ಏನ್ ಹೇಳ್ಬೇಕು ಸರ್ ಇವ್ರಿಗೆ? ಅಥವಾ ಸಾಮಾನ್ಯ ಬಟ್ಟೆಯ ನಡುವಿನ ಬಗ್ಗೆ ಒಂದು ವ್ಯತ್ಯಾಸನೂ ಇವರಿಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾವ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ. ಅದೇ ಸರ್ ಅನ್ಸ್ತಾ ಇರೋದು. ಇವ್ರನ್ನೆಲ್ಲ ಕರ್ಕೊಂಡ್ಬಂದ್ ಕೂರ್ಸ್ಬೇಕ, ಫಸ್ಟ್ ಪಾಠ ಮಾಡ್ಬೇಕು ಸರ್ ಇವ್ರಿಗೆ, ಕೂರ್ಸ್ಕೊಂಡು ಇವ್ರಿಗೆ. ಎಷ್ಟು ನೋವಾಗುತ್ತೆ ಸರ್ ಅದನ್ನ ದೃಶ್ಯ ನೋಡಿದಾಗ. ಬಹಳ ನೋವಾಗುತ್ತೆ ಸರ್ ನನ್ಗೆ. ಸರ್ಕಾರ ದಯವಿಟ್ಟು ಅವನು ಬೇಜವಾಬ್ದಾರಿಯಿಂದ ಮಾಡಿದಾರೆ ಅಥವಾ ಸರ್ ಸಹಜವಾಗಿ ಅದನ್ನ ತಗೊಂಡೋಗ್ಬೇಕಾದ್ರೆ ಒಂದು ಬಟ್ಟೆ ಕೈಗೆ ಸಿಕ್ತಾಗ ಅದು ಕನ್ನಡ ಬಾವುಟನ ಅಥವಾ ಸಾಮಾನ್ಯ ಬಾವುಟನ ಅಂತ ಗೊತ್ತಿದ್ದು ನನ್ನ ಪ್ರಕಾರ ಆ ಕೆಲಸ ಮಾಡಿದಾನೆ ಏನೋ ಅಂತ ಅನ್ನಿಸ್ತಾ ಇದೆ ಸರ್ ನನಗೇನೋ. ಅವನು ಸುಮ್ನೆ ಬಾ ಏನೋ ಇದೇನಾಗತ್ತೆ ಏನೋ ಇಂಟೆನ್ಷನಲಿ ಮಾಡಿದ್ದಾರೆ ಅಂತ ನನಗೆ ಇಂಟೆನ್ಷನ್ ಹಂಗೆ ಕಾಣಿಸ್ತಾ ಇರತ್ತೆ ಸರ್. ಇದು ಇಂಟೆನ್ಷನಲಿ ಈಗ ನಾವು ಒಂದು ಹಳದಿ ಮತ್ತೆ ಕೆಂಪು ಯಾವ್ದೋ ಒಂದು ಬಾವುಟದ ತರ ಸಿಕ್ಕಿದಾಗ ಏನ್ ಮಾಡ್ತೀವಿ, ಬಾವುಟ ಬೇಡ ಇರಪ್ಪ ಪಕ್ಕದಲ್ಲಿ ಬೇರೆ ಯಾವ್ದಾದ್ರು ತಗೋ ಅಂತ ಹೇಳ್ತೀವಿ. ಇವ್ನ ಅದು ನೋಡಿಯೂ ಸಹ ಅದ್ರಲ್ಲಿ ತಗೊಂಡೋಗಿದ್ದಾನೆ ಅಂದ್ರೆ ನನ್ನ ಪ್ರಕಾರ ಇದು ಇಂಟೆನ್ಷನಲಿ ಮಾಡ್ದಂಗೆ ಇದೆ ಸರ್ ಇದು. ಅಲ್ಲ, ಇದು ಯಾವ್ದೋ ಬೇರೆ ದೇಶದ ಬಾವುಟ ಅಲ್ಲ ಸರ್. ಪ್ರತಿ ಬೀದಿಲ್ಲೂ ಕರ್ನಾಟಕದಲ್ಲಿ ಗೊತ್ತಾಗುತ್ತೆ ಈ ಬಾವುಟವನ್ನ ಹಾಕಿರ್ತಾರೆ. ಯಾವ ಬಾವುಟ ಅನ್ನುವಂಥದ್ರ ಬಗ್ಗೆ ಒಂದು ಪರಿಜ್ಞಾನ ಅನ್ನುವಂಥದ್ದು ಇರಬೇಕು. ನಿಜ ಸರ್, ಖಂಡಿತವಾಗ್ಲೂ ನಿಜ ಸರ್. ಪರಿಜ್ಞಾನ ಇರ್ಲೇಬೇಕು ಅವ್ರಿಗೆ. ಅಟ್ಲೀಸ್ಟ್ ಬೇಡ ಅವ್ನು ತಗೋಬರ್ಬೇಕಾದ್ರೆ ಅಕ್ಕಪಕ್ಕದವ್ರು ಅದನ್ನ ಹೇಳ್ಬೇಕಲ್ವ ಸರ್. ಇವ್ರದ್ದು ಹೆಂಗಾಗಿದೆ ಅಂತಂದ್ರೆ ಮೆಟ್ರೋದಲ್ಲಿ ಈ ಕೆಲವು ಅಧಿಕಾರಿಗಳು ಬಹಳ ದುರಹಂಕಾರ ಸರ್, ದುರಹಂಕಾರದ ಎಲ್ಲೇನೆ ಮೀರ್ಬಿಟ್ಟಿದ್ದಾರೆ ಸರ್ ಇವರು. ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸರ್, ಜೊತೆಗೆ ಬಂದು ಅಧಿಕಾರಿ ಯಾರಿದ್ದಾರೆ ಅವರು ಇಲ್ಲ ಮೆಟ್ರೋ ನೇರವಾಗಿ ಕ್ಷಮೆ ಕೇಳ್ಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಯಿಂದ ಕ್ಷಮೆ ಕೇಳಿಸ್ಬೇಕು, ಇಲ್ಲಾಂದ್ರೆ ದಯವಿಟ್ಟು ಕೂಡ್ಲೆ ಆತನನ್ನ ಸಸ್ಪೆಂಡ್ ಮಾಡಬೇಕು ಸರ್ ಸರ್ಕಾರ. ಇವರು ಬರೀ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇದು ಫಸ್ಟ್ ಟೈಮ್ ಏನಾದ್ರು ಎಡವಟ್ ಆದ್ರೆ ಓಕೆ, ಒಮ್ಮೆ ತಪ್ಪು ಮಾಡಿದ್ದಾರೆ ಓಕೆ ಬಿಟ್ಬಿಡೋಣ ಅನ್ಸ್ಬೋದು. ಬಟ್ ಪದೇ ಪದೇ ಇದೇ ರೀತಿಯಾದಂತ ಎಡವಟ್ಟುಗಳು ಮಾಡ್ಕೊಂಡು ಬರ್ತಾ ಇರುವಂತದ್ದು ಸಮರ್ಥನೆಗೆ ಅರ್ಹರಲ್ಲ ಅವರು. ಯಾರಿಗಾದ್ರೂ ಒಬ್ರಿಗೆ ಪಾಠ ಕಲಿಸ್ಬೇಕು, ಅವಾಗ ಸರಿ ಆಗ್ತಾರೆ. ಅವಾಗ ಪ್ರತಿಯೊಂದು ಒಮ್ಮೆನೂ ಕೂಡ ಎಚ್ಚೆತ್ಕೊಳ್ತಾರೆ. ಈಗ ಸುಮ್ಮನೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾರೋ ಏನೋ ಮಾಡ್ತಾರೆ, ಅವ್ರ ಏನೋ ಹೇಳ್ತಾರೆ, ಓ ಹೌದಾ ಬಿಡಿ ಅಂತ ಬಿಟ್ಬಿಡ್ತೀವಲ್ಲ ಸರ್. ಈ ತರದ ನಾವೊಂದು ಅವ್ರಿಗೆ ಒಂದು ಆ ಸಮಾಧಾನದ ಮಾತುಗಳನ್ನ ಕೇಳ್ಕೊಂಡು ಅನ್ಕೊಂಡಿರೋದಕ್ಕೆ ಸರ್ ಅವ್ರು ಈ ಲೆವೆಲ್ಗೆ ಬಂದಿರೋದು. ಇವತ್ತು ಈ ಬಾವುಟನ ಇವತ್ತು ಇದಕ್ ತಗೊಬಂದಿದ್ದಾರೆ, ನಾಳೆ ತಗೊಬಂದ್ಬೇಕಾರೆ ನೆಲದ ಮೇಲೆ ನಡೆಯಕ್ಕೂ ಬೇಕಾದ್ರೆ ಹಾಕೋತಾರೆ ಸರ್ ಇವರು. ಅಂತ ಮನಸ್ಥಿತಿ ಇರ್ತಕ್ಕಂಥವ್ರು ಇವರು. ಅದು ಚಿಕ್ಕ ಬಾವುಟ ಅಲ್ಲ ಸರ್, ದೊಡ್ಡ ಬಾವುಟ. ಅದು ಯಾವ್ದೋ ಚಿಕ್ಕ ಬಾವುಟ ಏನೋ ಗೊತ್ತಾಗಿಲ್ಲಪ್ಪ ಅಂತ ಅನ್ಕೊಳ್ಬಹುದು. ಬಾವುಟ ಅಂದ್ರೆ ಎಲ್ಲದೂ ಗೊತ್ತಾಗಿ ಆಗುತ್ತೆ, ಆದ್ರೆ ಏನೋ ಗೊತ್ತಿಲ್ದಲೆ ಯಾವ್ದೋ ಅಲ್ಲಿ ಬಿದ್ದಿತ್ತು ಏನೋ ಹಾಕೊಂಡ್ರು ಅಂತ ಅನ್ಕೊಬಹುದು. ಆದ್ರೆ ಇದು ತುಂಬಾ ದೊಡ್ಡ ಬಾವುಟ. ಅದಕ್ಕೆ ಕಟ್ಟಿರುವಂತದ್ನ ನೋಡ್ತಾ ಇದ್ದೆ ನಾನು. ಇದಕ್ಕೂ ಬಹಳ ಅದೇ ನಾನು ಹೇಳಿದ್ನಲ್ಲ ಸರ್, ಇವ್ರಿಗೆ ಇವ್ರು ಫಸ್ಟ್ ಆಫ್ ಆಲ್ ಇವ್ರಿಗೆ ಮೊದಲನೇದಾಗಿ ಕನ್ನಡ ಬಾವುಟದ ಬಗ್ಗೆ ಗೌರವ ಇದೆಯಾ ಅಥವಾ ನನಗೇನೋ ಸರ್ ಒಟ್ಟಾರೆಯಾಗಿ ಇದು ಬೇಕು ಅಂತಲೇ ಆಗಿರ್ತಕ್ಕಂಥದ್ದು. ಮಾನ್ಯ ಸಿಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತೆ BMRCL ಆಡಳಿತ ಮಂಡಳಿಗೆ ನಾವು ಮನವಿ ಮಾಡ್ತಾ ಇದೀವಿ ನಿಮ್ಮ ವಾಹಿನಿ ಮುಖಾಂತರ ಸರ್, ದಯಮಾಡಿ ಈ ಕೂಡ್ಲೆ ಆತ ಯಾರು ಈ ಕೆಲಸವನ್ನ ಮಾಡಿದಾನೆ ಅಟ್ಲೀಸ್ಟ್ ಒಂದು ವಾರದ ಮಟ್ಟಿಗಾದ್ರೂ ಆತನನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಕೇಳ್ತೀವಿ ಸರ್ ನಾವು. ಓಕೆ ಧನ್ಯವಾದ ರೂಪೇಶ್ ರಾಜಣ್ಣ ಅವರೇ ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಧನ್ಯವಾದ ಸರ್. ರೂಪೇಶ್ ರಾಜಣ್ಣ ಅವರು ಹೇಳ್ತಾ ಇದ್ರು ಇದು ಆಕ್ಸಿಡೆಂಟಲಿ ಅಲ್ಲ, ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಈ ಒಂದು ಕೃತ್ಯವನ್ನ ಎಸಗಿದಂತೆ ಕಾಣಿಸ್ತಾ ಇದೆ. ಬಾವುಟ ಅಂದ್ರೆ ನಮ್ಮ ಹೆಮ್ಮೆಯ ಪ್ರತೀಕ, ನಮ್ಮ ಸ್ವಾಭಿಮಾನ, ಅದು ಎಮೋಷನ್ ಇದೆ ಅದಕ್ಕೆ. ಆದ್ರೆ ಇವರು ಇಷ್ಟು ಈಸಿಯಾಗಿ ಬೇಕಾಬಿಟ್ಟಿಯಾಗಿ ಕೇವಲವಾಗಿ ಈ ಬಾವುಟವನ್ನ ಯೂಸ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳುವಂಥದ್ದಲ್ಲ. ಒಮ್ಮೆ ಈ ರೀತಿಯಾಗಿ ತಪ್ಪು ಮಾಡಿದ್ರೆ ಓಕೆ, ಪದೇ ಪದೇ ಈ ರೀತಿಯಾಗಿ ತಪ್ಪನ್ನ ಮಾಡ್ತಾ ಇದೆ ಮೆಟ್ರೋ. ಆ ಸಿಬ್ಬಂದಿಗಳಿಗೆ ಪರಿಜ್ಞಾನ ಅನ್ನುವಂಥದ್ದೇ ಇಲ್ಲ, ಕಾಮನ್ ಸೆನ್ಸ್ ಅನ್ನುವಂಥದ್ದೇ ಇಲ್ಲ. ಯಾಕೆಂದ್ರೆ ಆ ಬಾವುಟ ಯಾವುದು ಗೊತ್ತೇ ಇಲ್ಲ ಅನ್ನುವಂಥದ್ದಲ್ಲ. ಕರ್ನಾಟಕದ ಪ್ರತಿ ಬೀದಿಲಿ ಹೋದ್ರು ಎಲ್ಲಾದ್ರೂ ಒಂದ್ ಕಡೆ ಬಾವುಟ ಕಾಣಿಸುತ್ತೆ, ರಾರಾಜಿಸ್ತಾ ಇರುತ್ತೆ. ಅಂತ ಬಾವುಟವನ್ನ ಅವಮಾನಿಸಿದ್ದಾರೆ ಅವರು.